ಇನ್ನು ಸಿಎಲ್ಪಿ ಸಭೆಗೂ ಮುನ್ನ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದರು ಡಿಕೆ ಶಿವಕುಮಾರ್. ರಾಜ್ಯಪಾಲರ ಹತ್ರ 2 ದಿನಗಳನ್ನ ಕೇಳಿದ್ದಾರೆ ಡಿಕೆಶಿ. ಜೂನ್ 3 ಅಥವಾ ಜೂನ್ 5ಕ್ಕೆ ಡಿಕೆ ಶಿವಕುಮಾರ್ ಪದಗ್ರಹಣ ಸಾಧ್ಯತೆ ಇದೆ. ಪ್ರಮಾಣ ವಚನಕ್ಕೆ 2 ದಿನ ಸಮಯವನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಕೆಲ ಸಮಯ ರಾಜ್ಯಪಾಲರನ್ನ ಭೇಟಿ ಮಾಡಿ ತೆರಳಿದ್ರು ಡಿಕೆಶಿ. ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ರಾಜ್ಯಪಾಲರ ಮುಂದೆ ಪ್ರಸ್ತಾಪವನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೂನ್ 3 ಅಥವಾ ಜೂನ್ 5ರಂದು ಪದಗ್ರಹಣಕ್ಕೆ ಸಮಯವನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಲ್ಪಿ ಸಭೆಗೂ ಮುನ್ನ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಕೆಲ ಸಮಯ ರಾಜ್ಯಪಾಲರ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ರಾಜ್ಯಪಾಲರ ಮುಂದೆ ಡಿಕೆಶಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜೂನ್ 3ನೇ ತಾರೀಕು ಬುಧವಾರ ಅಥವಾ ಜೂನ್ 5 ಶುಕ್ರವಾರ ಪದಗ್ರಹಣಕ್ಕೆ 2 ದಿನಗಳ ಸಮಯ ಕೇಳಿದ್ದಾರೆ. ಈ 2 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಕೊಡಿ ಅಂತ ಹೇಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ಇರೋದ್ರಿಂದ ಸಿಎಲ್ಪಿ ಸಭೆಗೂ ಮುನ್ನ ರಾಜ್ಯಪಾಲರನ್ನ ಭೇಟಿ ಮಾಡಿ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಹೊಸ ಸರ್ಕಾರ ರಚನೆಗೆ ರಾಜ್ಯಪಾಲರ ಬಳಿ ಅನುಮತಿಯನ್ನ ಕೇಳಬೇಕಾಗುತ್ತೆ. ಅದಕ್ಕೆ ಈಗ ಡಿಕೆ ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿ ಮಾಡಿ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಘವೇಂದ್ರ, ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಜ್ಯೋತಿಷಿಗಳನ್ನ ಕೇಳಿಕೊಂಡು ಯಾವ ದಿನ ಒಳ್ಳೆಯದಿದೆ ಏನು ಎತ್ತ ಅನ್ನೋದರ ಆಧಾರದ ಮೇಲೆ 2 ದಿನಗಳನ್ನ ಆಯ್ಕೆ ಮಾಡಿದ್ದಾರೆ. ಜೂನ್ 3 ಅಥವಾ ಜೂನ್ 5ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. 2 ದಿನಗಳಲ್ಲಿ 1 ದಿನ ಅಂತೂ ಕನ್ಫರ್ಮು. ಯಾವ ದಿನ ಪದಗ್ರಹಣ ತಗೊಳ್ತಾರೆ ಅನ್ನೋದು ರಾಜ್ಯಪಾಲರ ಕನ್ಫರ್ಮೇಷನ್ ಮೇಲೆ ಗೊತ್ತಾಗುತ್ತೆ. ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ರಾಜ್ಯಪಾಲರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಕಂಪ್ಲೀಟ್ ಅಂದರೆ ಡಿಕೆ ಶಿವಕುಮಾರ್ ಜೊತೆಗೆ ಒಂದು 4 ರಿಂದ 5 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು. ಕ್ಯಾಬಿನೆಟ್ ವಿಸ್ತರಣೆಯನ್ನ ತದನಂತರ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಡಿಕೆ ಶಿವಕುಮಾರ್ ಸದ್ಯ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರಾಜ್ಯಪಾಲರ ಬಳಿ ದಿನಾಂಕಗಳನ್ನ ಕೇಳ್ಕೊಂಡು ಬರಲಿಕ್ಕೆ ಮಾತಾಡಲಿಕ್ಕೆ ಹೋಗಿದ್ರು. ಸೊ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನೋದು ಮುಂದಿನ ವಿಚಾರ. ಆದರೆ ಸದ್ಯಕ್ಕೆ ಹೊಸ ಸರ್ಕಾರ ರಚನೆಗೆ ಅನುಮತಿಯನ್ನ ಕೇಳಬೇಕಾಗುತ್ತೆ ರಾಜ್ಯಪಾಲರ ಹತ್ರ. ಈ ಡೆವಲಪ್ಮೆಂಟ್ಗಳ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಖಂಡಿತವಾಗೂ ಸಿಂಧೂರ, ಏನಂದ್ರೆ ಸಾಕಷ್ಟು ಆಚಾರ ವಿಚಾರ ಮತ್ತೆ ಧಾರ್ಮಿಕ ನಂಬಿಕೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವರು ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಶುಭ ಮುಹೂರ್ತ ಮತ್ತೆ ಶುಭ ಗಳಿಗೆಗಳನ್ನು ನೋಡಿಯೇನೆ ಅವರು ತಮ್ಮ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಾಗೈತೆ. ಹೀಗಾಗಿ ತಮ್ಮ ಏನು ಆಪ್ತ ಜ್ಯೋತಿಷಿಗಳು ಕೊಟ್ಟಿರ್ತಕ್ಕಂತಹ 2 ದಿನಾಂಕಗಳೇನಿದ್ದಾವೆ, ಆ ದಿನಾಂಕದಂದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ತೆಗೆದುಕೊಳ್ತಾರೆ ಅನ್ನೋದು ಇದೀಗ ರಾಜಭವನದಿಂದ ಬಂದಿರತಕ್ಕಂಥ ಮಾಹಿತಿ. ಯಾಕಂದ್ರೆ ರಾಜಭವನಕ್ಕೆ ಈಗ 2 ದಿನಾಂಕಗಳನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಒಂದು ಏನು ಇರುವಿಕೆಯ ಬಗ್ಗೆ ಒಂದು ಖಾತರಿಯನ್ನ ಮಾಡುವಂತೆಯೂ ಸಹ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರು ಯಾವಾಗ ಅವೈಲಬಿಲಿಟಿ ಇರ್ತಿತ್ತೋ ಆ ಒಂದು 2 ದಿನಾಂಕ ಅಂದ್ರೆ 1ನೇ ತಾರೀಕು ಜೂನ್ 1 ಮತ್ತೆ ಜೂನ್ 5 2 ದಿನಾಂಕಗಳನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ 1 ಅಥವಾ 5 2 ದಿವಸದಲ್ಲಿ ಯಾವ್ದಾದ್ರು ಒಂದು ದಿನ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತ ಹೇಳಲಾಗೈತೆ. ಹೀಗಾಗಿ ರಾಜಭವನದಿಂದ ರಾಜ್ಯಪಾಲರ ಒಂದು ಅವೈಲಬಿಲಿಟಿ ಯಾವಾಗ ಅಂತ ಕ್ಲಾರಿಟಿಯನ್ನು ಕೊಟ್ಟ ತಕ್ಷಣ ಆ 2 ಡೇಟ್ ಅಲ್ಲಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಯಾಕಂದ್ರೆ ಯಾವುದೇ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರು. ಸಾಕಷ್ಟು ಪೂಜೆ ಹವನಗಳನ್ನು ಸಹ ಮಾಡ್ತಿದ್ರು. ಹೀಗಾಗಿ ಒಂದು ಶುಭ ಮುಹೂರ್ತ ಮತ್ತು ಶುಭ ಗಳಿಗೆಯಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಬೇಕನ್ನೋದು ಡಿಕೆ ಶಿವಕುಮಾರ್ ಅವರ ಆಶಯ. ಹಾಗಾಗಿನೇ ಈ 2 ದಿನಾಂಕಗಳನ್ನ ಇದೀಗ ರಾಜಭವನಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ರಾಜಭವನದಲ್ಲಿ ರಾಜ್ಯಪಾಲರ ಒಂದು ಅವೈಲಬಿಲಿಟಿಯನ್ನ ನೋಡಿಕೊಂಡು ರಾಜಭವನದ ಅಧಿಕಾರಿಗಳು ತಿಳಿಸಿದ ನಂತರ ಅವರು ಯಾವತ್ತು ಪ್ರಮಾಣ ವಚನ ತೆಗೆದುಕೊಳ್ಬೇಕನ್ನೋದ್ರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳಲಾಗ್ತೈತೆ ಸಿಂಧೂರ. ಡೀಟೇಲ್ಸ್ಗಾಗಿ